ಭಾರತೀಯ ಶುಭಾಂಶು ಶುಕ್ಲಾ ಸೇರಿದಂತೆ 4ರಿಂದ ಬಾಹ್ಯಾಕಾಶ ಯಾನವನ್ನ ಕೈಗೊಳ್ಳಲಾಗಿದೆ. ಫಾಲ್ಕನ್ 9 ರಾಕೆಟ್ನಲ್ಲಿ 4ರಿಂದ ಮುಂದುವರೆದಿದೆ ಬಾಹ್ಯಾಕಾಶ ಯಾನ. ಇವತ್ತು ಸಂಜೆ 4:30ಕ್ಕೆ ಬಾಹ್ಯಾಕಾಶ ಕೇಂದ್ರಕ್ಕೆ 4 ತಲುಪುವಂತಹ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದತ್ತ ತೆರಳುತ್ತಾ ಇದ್ದಾರೆ ಗಗನಯಾನಿಗಳು. ಭಾರತೀಯ ಶುಭಾಂಶು ಶುಕ್ಲಾ, ಪೋಲೆಂಡ್ನ ಸ್ಲಾವೋಜ್ ಉಜ್ನಾಸ್ಕಿ, ಅಮೆರಿಕ ಪೆಗ್ಗಿ ವಿಟ್ಸನ್, ಹಂಗೇರಿಯಾದ ಟಿಬರ್ನಿಂದ ಅಂತರಿಕ್ಷ ಯಾನವನ್ನ ನಿನ್ನೆ ಮಧ್ಯಾಹ್ನ 12:01ಕ್ಕೆ ಕೈಗೊಳ್ಳಲಾಗಿದೆ. ಇವತ್ತು ರೀಚ್ ಆಗ್ತಾರೆ ನೋಡಿ, 4:30ಕ್ಕೆ ಇವತ್ತು ರೀಚ್ ಆಗ್ತಾರೆ. ನಿನ್ನೆ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ರಾಕೆಟ್ ಅನ್ನ ಕೂಡ ಉಡಾವಣೆ ಮಾಡಲಾಯಿತು. ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಯಶಸ್ವಿಯಾಗಿ ಉಡಾವಣೆಯಾಗಿತ್ತು. ಈ ಸಂಬಂಧ ನೋಡಿ ಇವತ್ತು ಸಂಜೆ 4:30ಕ್ಕೆ ಬಾಹ್ಯಾಕಾಶಕ್ಕೆ ಅವರು ರೀಚ್ ಆಗಲಿದ್ದಾರೆ. ಭಾರತೀಯ ಶುಭಾಂಶು ಶುಕ್ಲಾ ಸೇರಿದಂತೆ 4ರಿಂದ ಬಾಹ್ಯಾಕಾಶ ಯಾನ ಏನ್ ಕೈಗೊಳ್ಳಲಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 4ರಿಂದ ಮುಂದುವರೆದಿದೆ ಬಾಹ್ಯಾಕಾಶ ಯಾನ. ಫಾಲ್ಕನ್ 9 ರಾಕೆಟ್ನಲ್ಲಿ ಬಾಹ್ಯಾಕಾಶ ಯಾನವನ್ನ ಕೈಗೊಂಡಿದ್ರು. ಇವತ್ತು ಸಂಜೆ 4:30ಕ್ಕೆ ಅವರು ರೀಚ್ ಆಗಲಿದ್ದಾರೆ. ಒಂದು ರೀತಿಯಾಗಿ ಐತಿಹಾಸಿಕ ದಾಖಲೆಯನ್ನ ಕೂಡ ಈಗಾಗಲೇ ಶುಕ್ಲಾ ಅವರು ಬರಿತಾ ಇದ್ದಾರೆ ಈ ಮೂಲಕವಾಗಿ. ಭಾರತದ ಹೆಮ್ಮೆ ಕೂಡ ಇದರಿಂದಾಗಿ. ಭಾರತೀಯ ಶುಭಾಂಶು ಶುಕ್ಲಾ, ಪೋಲೆಂಡ್ನ ಸ್ಲಾವೋಜ್ ಉಜ್ನಾಸ್ಕಿ, ಹಂಗೇರಿಯಾದ ಟಿಬರ್ನಿಂದ ಅಂತರಿಕ್ಷ ಯಾನವನ್ನ ನಿನ್ನೆ 12:01 ಕೈಗೊಳ್ಳಲಾಗಿತ್ತು ಮಧ್ಯಾಹ್ನ. ಬಾಹ್ಯಾಕಾಶ ಕೇಂದ್ರದಿಂದ ರಾಕೆಟ್ ಕೂಡ ಅಂದ್ರೆ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ರಾಕೆಟ್ ಅನ್ನ ಕೂಡ ಉಡಾವಣೆ ಮಾಡಲಾಯಿತು. ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಯಶಸ್ವಿಯಾಗಿ ಉಡಾವಣೆ ಕೂಡ ಆಗಿತ್ತು. ಭಾರತದ ಐತಿಹಾಸಿಕ ಕ್ಷಣಗಳನ್ನ ಕೂಡ ಮೆಲುಕು ಹಾಕಲಾಗ್ತಾ ಇರುವಂಥದ್ದು. ಅಂದ್ರೆ ನಿನ್ನೆ ಏನು ಬಾಹ್ಯಾಕಾಶಕ್ಕೆ ಶುಭಾಂಶು ಶುಕ್ಲಾ ಅವರು ಹೋಗಿದ್ದಾರೆ ಹೆಮ್ಮೆಯಿಂದ. ಆಗಸವನ್ನ ಕೂಡ ಅವರು ಸ್ಪರ್ಶವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರ ತಾಯಿನೂ ಕೂಡ ಆ ಸಂದರ್ಭದಲ್ಲಿ ನೋಡಿದ್ರಿ, ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸಿದ್ರಿ. ವಂದೇ ಮಾತರಂ ಹಾಡನ್ನ ಕೂಡ ಗುನುಗುನುತ್ತಾ ಅವರು ಬಾಹ್ಯಾಕಾಶ ಯಾನವನ್ನು ಕೂಡ ಆರಂಭ ಮಾಡಿದ್ರು. ಅದು ವಿಶೇಷವಾದಂತಹ ಕ್ಷಣಗಳು. ಶುಕ್ಲಾ ಸೇರಿದಂತೆ 4ರ ಯಾನ ನಿನ್ನೆ ಮಧ್ಯಾಹ್ನ 12:01ಕ್ಕೆ ಆರಂಭ ಆಯಿತು. ಗಗನಯಾತ್ರಿಗಳು 28 ಗಂಟೆಗಳ ಪ್ರಯಾಣದ ಬಳಿಕ ಇವತ್ತು ಅಂದರೆ ಗುರುವಾರ ಭಾರತೀಯ ಕಾಲಮಾನ ಸಂಜೆ ಸುಮಾರು 4:30ಕ್ಕೆ ಬಾಹ್ಯಾಕಾಶ ಕೇಂದ್ರಕ್ಕೆ ಡಾಕ್ ಆಗುವಂತಹ ಅಂದರೆ ಜೋಡಣೆ ಆಗುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಬಾಹ್ಯಾಕಾಶಕ್ಕೆ ಹಾರುವಂತಹ ಮುನ್ನ ಪೈಲಟ್ ಆಗಿರುವಂತಹ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ನಟ ಹೃತಿಕ್ ರೋಷನ್ ನಟನೆ 2024ರಲ್ಲಿ ಬಿಡುಗಡೆಯಾದಂತಹ ಫೈಟರ್ ಸಿನಿಮಾದ ಹಾಡನ್ನ ಕೂಡ ಅವರು ಕೇಳಿದ್ದಾರೆ. ತಮ್ಮ ಮೊದಲ ಬಾಹ್ಯಾಕಾಶ ಹಾರಾಟಕ್ಕೋಸ್ಕರ ಫಾಲ್ಕನ್ 9 ರಾಕೆಟ್ ಅನ್ನು ಹತ್ತಲು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಇರುವಂತಹ ಲಾಂಚ್ ಪ್ಯಾಡ್ 39Aಗೆ ಹೋಗುವಾಗ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ ಅವರು ಫೈಟರ್ ಸಿನಿಮಾದ ವಂದೇ ಮಾತರಂ ದೇಶಭಕ್ತಿಯನ್ನ ಸಾರುವಂತಹ ಹಾಡನ್ನ ಕೂಡ ಕೇಳ್ಕೊಂಡು ಹೋಗ್ತಾರೆ ನೋಡಿ. ಅವರು ಎಷ್ಟು ದೇಶಭಕ್ತಿ ಅವ್ರಿಗೆ. ನಾಸಾದಲ್ಲಿ ಇನ್ನು ಹಳೆಯ ಸಂಪ್ರದಾಯ ಒಂದು ಕೂಡ ಇದೆ. ಗಗನಯಾತ್ರಿಗಳು ತಮ್ಮ ಕಾರ್ಯಾಚರಣೆಗಳಿಗಾಗಿ ಉಡಾವಣಾ ಪ್ಯಾಡ್ಗೆ ಕಾರ್ನಲ್ಲಿ ಹೋಗುವಾಗ ತಮ್ಮ ಕುಟುಂಬಗಳಿಗೆ ವಿದಾಯ ಹೇಳಿ ವಾಹನವನ್ನ ಚಲಾಯಿಸುವಾಗ ಅವರು ಆಯ್ಕೆ ಮಾಡಿದಂಥ ಸಂಗೀತವನ್ನ ಕೇಳುವಂತಹ ಅವಕಾಶವನ್ನ ಕೂಡ ನೀಡಲಾಗುತ್ತದೆ ನೋಡಿ. ಇದೊಂದು ಸಂಪ್ರದಾಯ ಇದು ನಾಸಾದಲ್ಲಿ. ತಮ್ಗೆ ಇಷ್ಟವಾದಂತಹ ಹಾಡನ್ನ ಕೇಳ್ಕೊಂಡು ಹೋಗ್ಬೋದು ಅಂತ. ಗಗನಯಾತ್ರಿಗಳು ವಿಶ್ರಾಂತಿ ಪಡೆಯಲು ಮತ್ತು ಗಮನ ಹರಿಸಲು ಸಹಾಯ ಮಾಡಲಿಕ್ಕೆ ರಾಕೆಟ್ನಲ್ಲಿ ಉಡಾವಣೆ ಮಾಡುವಂತಹ ಮೊದಲು ಸಂಗೀತವನ್ನ ನುಡಿಸ್ತಾರಂತೆ. ಒತ್ತಡವನ್ನ ನಿರ್ವಹಿಸಲು ಸಂಗೀತವನ್ನ ಈ ಒಂದು ಸಾಧನದ ಮೂಲಕವಾಗಿ ಒತ್ತಡವನ್ನ ಪ್ರೆಷರನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಇದನ್ನ ಮಾಡ್ತಾರಂತೆ. ವಿಶೇಷವಾಗಿ ಬಾಹ್ಯಾಕಾಶ ಪ್ರಯಾಣದ ಹೆಚ್ಚಿನ ಒತ್ತಡದ ವಾತಾವರಣದಲ್ಲಿ ಇದು ಭೂಮಿ ಜೊತೆಗೆ ಪ್ರೀತಿ ಪಾತ್ರರೊಂದಿಗೆ ಸಂಪರ್ಕವನ್ನ ಸಾಧಿಸಲಿಕ್ಕೆ ಒಂದು ಮಾರ್ಗವೂ ಕೂಡ ಆಗುವಂತೆ ಕಾರ್ಯವನ್ನ ಕೂಡ ನಿರ್ವಹಿಸುತ್ತೆ. ಸ್ಫೂರ್ತಿ ಮತ್ತು ಪ್ರೇರಣೆಯ ಮೂಲ ಕೂಡ ಆಗಿರುತ್ತೆ. ಹೀಗಾಗಿ ಮ್ಯೂಸಿಕ್ ಅನ್ನ ಪ್ಲೇ ಮಾಡಲಾಗಿರುತ್ತೆ. ಇದು ಒಂದು ಸಂಪ್ರದಾಯ ನಾಸಾದ. ನಮಸ್ಕಾರ ದೇಶವಾಸಿಗಳೇ, ಜೈ ಹಿಂದ್. ನಾವು 41 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಬಂದಿದ್ದೇವೆ. ಇದು ಅದ್ಭುತ ಯಾನವಾಗಿದೆ. ಇದು 41 ವರ್ಷಗಳ ಬಳಿಕ ಬಾಹ್ಯಾಕಾಶ ಕೇಂದ್ರಕ್ಕೆ ಹೊರಟಿರುವಂತಹ ಭಾರತೀಯ ಶುಭಾಂಶು ಶುಕ್ಲಾ ಅವರು ಗಗನಯಾನದ ವೇಳೆ ಆಡಿದಂತಹ ಉತ್ಸಾಹದ ಮಾತುಗಳಿದು. ಇನ್ನು ಆಕ್ಸಿಮ್ 4 ಮಿಷನ್ಗಾಗಿ ಭಾಗವಾಗಿ 3 ಗಗನಯಾತ್ರಿಗಳೊಂದಿಗೆ ನಭಕ್ಕೆ ಈಗಾಗಲೇ ಜಿಗ್ದಿದ್ದಾರೆ ಶುಕ್ಲಾ ಅವರು. ಭೂಮಿಯಿಂದ 200 ಕಿಲೋಮೀಟರ್ ಎತ್ತರದಲ್ಲಿ ಡ್ರ್ಯಾಗನ್ ನೌಕೆ ಭೂಮಿಯ ಕಕ್ಷೆಯಲ್ಲಿ ಸುತ್ತತೊಡಗಿದಾಗ ಹರ್ಷವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು ನಿನ್ನೆ. ಇನ್ನು ಗಂಟೆಗೆ 7.5 ಕಿಲೋಮೀಟರ್ ವೇಗದಲ್ಲಿ ನಾವು ಭೂಮಿಯನ್ನ ಸುತ್ತುತ್ತಾ ಇದ್ದೇವೆ. ನನ್ನ ಭುಜದ ಮೇಲಿರುವಂತಹ ಭಾರತದ ತ್ರಿವರ್ಣ ಧ್ವಜವು ನಾನು ನಿಮ್ಮೆಲ್ಲರೊಂದಿಗೆ ಇದ್ದೇನೆ ಅಂತ ಹೇಳ್ತಾ ಇದೆ. ಇದು ISS ಯಾನವಲ್ಲ,
ಬದಲಿಗೆ ಭಾರತದ ಮಾನವ ಸಹಿತ ಬಾಹ್ಯಾಕಾಶದ ಆರಂಭವೂ ಕೂಡ ಆಗಿದೆ. ನೀವೆಲ್ಲ ಇದರ ಭಾಗ ಆಗಬೇಕು ಅಂತ ಹೇಳಿ ಬಯಸ್ತೇನೆ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಶುಕ್ಲಾ ಅವರು ಹೇಳಿರೋದು ಮಾತುಗಳು. 6 ಮುಂದೂಡಿಕೆಗಳ ನಂತರ ಭಾರತೀಯ ಗಗನಯಾತ್ರಿ ಶುಭಾಂಶಿ ಶುಕ್ಲಾ ಸೇರಿದಂತೆ 4 ಬಾಹ್ಯಾಕಾಶಯಾನ ಆರಂಭ ಆಗಿದೆ. ಆಕ್ಸಿಯಂ 4 ಮಿಷನ್ನ ಭಾಗವಾಗಿ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಇವರನ್ನ ಹೊತ್ತಂತಹ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಭಾರತೀಯ ಕಾಲಮಾನ ಮಧ್ಯಾಹ್ನ 12:01ಕ್ಕೆ ನಿನ್ನೆ ನಭಕ್ಕೆ ಚಿಮ್ತು. ಶುಕ್ಲಾ ಅವರು 41 ವರ್ಷಗಳ ಬಳಿಕವಾಗಿ ಅಂತರಿಕ್ಷ ಯಾನ ಕೈಗೊಳ್ತಾ ಇರುವಂತಹ ಮೊದಲ ಭಾರತೀಯ ಎನ್ನುವಂತಹ ಹೆಗ್ಗಳಿಕೆ ಜೊತೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳ್ತಾ ಇರುವಂತಹ ಮೊದಲ ಭಾರತೀಯ ಅನ್ನುವಂತಹ ದಾಖಲೆಯನ್ನ ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ.